ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿಯರಿಗೆ, ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ, ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ. ಮೊದಲನೇದಾಗಿ ಹಂಪಿ ಉತ್ಸವ, ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ. ಏನಕ್ಕೆ ಅಂದರೆ 2018ರಲ್ಲಿ ಬಂದಿದ್ದು ಇಲ್ಲಿಗೆ, ಹೌದೋ ಅಲ್ಲೋ? ಈಗ 24ಕ್ಕೆ ಬಂದಿದ್ದೀವಿ, 5 ವರ್ಷ ಆದಮೇಲೆ. ಸೊ ಆದ್ರೂ ಖುಷಿ ಆಗುತ್ತೆ, ಯಾಕಂದರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಏನಕ್ಕೆ ಅಂತಂದರೆ ಕೃಷ್ಣದೇವರಾಯರು ಆಳ್ದಂಥ ನಾಡಿದು, ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು. ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ. ಯಾಕಂದರೆ ನಾನೊಂದು 3 ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಅವರೆಲ್ಲ ಈ ನಾಡಿಗೋಸ್ಕರ ದುಡ್ದಂಥವ್ರು, ಶ್ರಮಿಸಂಥವ್ರು, ಮಡ್ದಂಥವ್ರು. ಅದು ಕೃಷ್ಣದೇವರಾಯರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು, ಇಲ್ಲ ಅಂತಂದರೆ ಮದಕರಿ ನಾಯಕನೂ ಆಗಿರ್ಬೋದು. ನಾನು ಯಾವಾಗಲೂ ಆ ಜಾಗಗಳಿಗೆ ಇಲ್ಲ ಆ ಥರದ ಸಬ್ಜೆಕ್ಟ್ಗಳನ್ನ ಓದಿದಾಗಲಿ ಇನ್ನೊಂದಾಗಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ. ಯಾಕಂದರೆ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನಿದ್ದವರು, ಇದನ್ನು ಕಡ್ದವರು, ಬೆಳೆಸ್ತವರು. ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ಮ ಕಡೆನೇ ಇರ್ತಾರೆ, ನಮ್ಗಳ ಜೊತೆನೇ ಇರುತ್ತೆ ಅದು. ಯಾಕಂದ್ರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ, ಎಲ್ಲ ಹೆಂಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ. ಅದೇ ಥರ ಇವತ್ತು ನೀವುಗಳು ಇಷ್ಟು ಜನ ಸೇರಿದ್ದೀರ, ಅದು ಕೂಡ ಅದರಿಂದಾನೆ, ಅವನ ಪ್ರೀತಿಯಿಂದಾನೆ. ಯಾಕಂದರೆ ಪ್ರತಿಯೊಂದು ಊರಲ್ಲೂ ಕೂಡ, ಈಗ ಹಂಪಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ. ಈಗ ಮೈಸೂರು ದಸರಾ ತಗೊಳ್ರಿ, ಇಲ್ಲಿ ಹಂಪಿ ಉತ್ಸವ ತಗೊಳ್ಳಿ, ಇಲ್ಲ ಉತ್ತರ ಕರ್ನಾಟಕದ ಯಾವುದೇ ಭಾಗದ ತಗೊಳ್ಳಿ, ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ. ಅದು ಯಾವತ್ತೂ ಕೂಡ ಆ ರಾಜ್ಯ ಆಳ್ದಂಥವ್ರ ಮೇಲೇನೆ ಇರುತ್ತೆ. ನಮ್ಮ ಮನೆ ದೇವರು ಆಂಜನೇಯ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೇನೆ. ನಮ್ಮಣ್ಣ ಯಾವತ್ತೇನು ಕೇಳಲಿಲ್ಲ, ಆದ್ರೂ ಕೂಡ ಅವ್ರಿಗೋಸ್ಕರ ಒಂದೇ ಒಂದು ಡೈಲಾಗ್ ಅವ್ರು ಹೇಳಿದ್ರು. ಯಾಕಂದ್ರೆ ಡೈಲಾಗ್ ಹೇಳಕ್ಕೂ ಬರಲ್ಲ, ಕಷ್ಟ ಆಕ್ಚುಲಿ. ತುಂಬಾ ಈಗ ತಾನೇ ಕಲಿತಾ ಇದೀವಿ. ಮಚ್ಚು 2 ದಪ ಕೆಂಪಾಗ್ತದೆ, ಒಂದು ಬೆಂಕಿಲ್ ಬೆಂದಾಗ ಇನ್ನೊಮ್ಮೆ ಇಲ್ಲ ಚೆನ್ನ. ಅದನ್ನು ಪ್ರೀತಿಲೇ ಇರ್ಲಿ ಇನ್ಮೇಲೆ. ಅದು ಅಲ್ಲಿಗೆ ಸರಿ, ಇಲ್ಲಿಗೆ ಸರಿ. ಎಲ್ರಿಗೂ ಧನ್ಯವಾದ. ಇದೇ ತರ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನಿಂತಿರುವಂತ ಈ ಅದ್ಭುತವಾದಂತಹ ವೇದಿಕೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ನಡೆಸ್ತಿರೋದು ಖಂಡಿತ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ನಾನೀಗ ಆಲ್ರೆಡಿ ಹೇಳ್ದಂಗೆ, ಅವ್ರ ಮುಂದೆ ಯಾರೇ ಇರಲಿ, ಹಿಂದೆ ಇರುವಂತಹ ಕಲಾವಿದರು ಕೂಡ ಮುಂದೆ ಕಳಿಸಿ ಅವ್ರು ಬೆಳಿಬೇಕು ಅಂತ ಯೋಚನೆ ಮಾಡೋ ಕೆಲವು ಸ್ಟಾರ್ಸ್ಗಳಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಒಬ್ರು ಅಂತ ಹೇಳ್ಬೋದು. ಬಹಳ ಹೆಮ್ಮೆ ಅನ್ಸುತ್ತೆ ಇವತ್ತು.